ಹಾಯ್ ಹಾಲ್ ಗುಡ್ ಈವ್ನಿಂಗ್. ಏನು ಗುರು ಇದು? ಪಾಪ ಪಾಪ ಪಾಪ, ಇಂಥ ವ್ಯಕ್ತಿ ನಾನು ನೋಡೇ ಇಲ್ಲ. ಡೆಲ್ಲಿಯಿಂದ ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾವರೆಗೂ ಶ್ರೀಲಂಕಾವರೆಗೂ ಎಲ್ಲಿ ನೋಡಿದ್ರು ವಿಜಯ್ ಅವರ ಹವಾ. ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಸಿ ಜೋಸೆಫ್ ವಿಜಯ್ ಅವರ ಹವಾ ಎಲ್ಲ ಕಡೆ. ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಅಲ್ವಾ? ಅವರ ಫ್ಯಾನ್ಸ್ ಇಲ್ದಿರೋರು ಈಗ ಫ್ಯಾನ್ಸ್ ಆಗೋಗಿರ್ತಾರೆ. ಪೊಲಿಟಿಕ್ಸೇ ಇಷ್ಟಪಡದೇ ಇರೋರು ಈಗ ಪೊಲಿಟಿಕ್ಸ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ. ಈ ಥರ ವ್ಯಕ್ತಿ ನಾನು ನೋಡೇ ಇಲ್ಲ. ಒಂದಿನ ನೋಡಿದ್ರೆ 6 ಕಿಲೋಮೀಟರ್ಸ್ ರನ್ ಮಾಡ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಿರ್ತಾರೆ, ಇನ್ನೊಂದಿನ ನೋಡಿದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಎಲ್ಲ ಜನಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಓನ್ಲಿ ಫಾರ್ ದ ಪೀಪಲ್ ಹಿ ಈಸ್ ಲಿವಿಂಗ್. ಅವ್ರನ್ನ ನಾವು ಸಪೋರ್ಟ್ ಮಾಡಲೇಬೇಕು. ಎಲ್ಲ ಕಡೆ ಕೇಳ್ಪಡ್ತಾ ಇದೆ ಈ ಈಸ್ ಎ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ. ಡೆಫಿನೆಟ್ಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಅವ್ರಿಗೆಲ್ಲ ಯೋಗ್ಯತೆಯೂ ಇದೆ. ಫಸ್ಟ್ ಈಸ್ ಅ ಹ್ಯೂಮನ್ ಬೀನ್. ಒಂದು ಒಳ್ಳೆ ಹ್ಯೂಮನ್ ಬೀನ್ ಥರ ನಡ್ಕೋತಾ ಇದ್ದಾರೆ. ಅದೇ ಸಾಕು ಅವರು CM ಆಗಲಿ PM ಆಗಲಿ ಆಗೋದಕ್ಕೆ. ಇಂಥವ್ರನ್ನ ನಾವು ಎನ್ಕರೇಜ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾಡದೇ ಇರೋಣ. ಲೆಟ್ಸ್ ಸಪೋರ್ಟ್ ಹೆಮ್. ಇಂಥ ವ್ಯಕ್ತಿ ಕರ್ನಾಟಕಕ್ಕೂ ಬೇಕು ಅನಿಸುತ್ತಲ್ವಾ? ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಿದ್ದೀನಿ. ಖಂಡಿತ ಇಂಥ ಒಬ್ಬ ಜನನಾಯಗನ್ ಮೂವಿ ಬರ್ತಾ ಇದೆ, ನೋಡೋಣ ಆದಷ್ಟು ಬೇಗ. ಇಂಥ ಒಬ್ಬ ವ್ಯಕ್ತಿ ಪೊಲಿಟಿಕ್ಸ್ ಖಂಡಿತ ಬೇಕು ರೀ, ಜನಕ್ಕೆ ಖಂಡಿತ ಬೇಕು. ಮತ್ತು ಜಯಲಲಿತಾ ಅವರು ಸ್ಟಾರ್ಟ್ ಮಾಡಿದರು ಅಮ್ಮ ಕ್ಯಾಂಟೀನ್ ಅಂತ. ಬಡವ್ರಿಗೆ ಊಟ ಹಾಕ್ತಿದ್ರು, ಅದರಲ್ಲಿ ಮಣ್ಣು ಹಾಕಿದ್ರು. ಪ್ರೀವಿಯಸ್ ಆಗಿ ರೂಲ್ ಮಾಡ್ತಿದ್ದಿದ್ದು ಪಾರ್ಟಿ. ಈಗ ವಿಜಯ್ ಸರ್ ಬಂದ್ಬಿಟ್ಟು ಅದನ್ನು ಎಷ್ಟು ಚೆನ್ನಾಗಿ ಓಪನ್ ಮಾಡಿ ಮತ್ತೆ ಅವ್ರ ಹೆಸರಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಓಪನ್ ಮಾಡಿದ್ದಾರೆ. ಅವ್ರಿಗಿರೋ ಪವರ್ಗೆಲ್ಲ ಇದನ್ನೆಲ್ಲ ಮಾಡಬೇಕಿತ್ತ? ಎಲ್ಲೂ ತಾನೊಬ್ಬ CM ಚೀಫ್ ಮಿನಿಸ್ಟರ್ ಅನ್ನೋದನ್ನು ಎಲ್ಲೂ ಅವರು ಬಿಟ್ಕೊಡ್ತಾನೇ ಇಲ್ಲ. ಈಸ್ ಜಸ್ಟ್ ಕಾಮನ್ ಮ್ಯಾನ್ ಥರ ಇದ್ದಾರೆ. ಸೊ ಲೆಟ್ ಸಪೋರ್ಟ್ ಹೆಮ್. ಸಪೋರ್ಟ್ ಮಾಡೋಣ. ಅಂಥ ವ್ಯಕ್ತಿ ನಮಗೂ ಸಿಗಲಿ ಅಂತ ನಾವು ಪ್ರೇ ಮಾಡೋಣ. ಆಲ್ ದ ಬೆಸ್ಟ್ ವಿಜಯ್ ಸರ್. ಬಾಯ್ ಆಲ್. ಟೇಕ್ ಕೇರ್ ಆಫ್ ಎ ಹೆಲ್ತ್. ಒಳ್ಳೆಯದೇ ಯೋಚನೆ ಮಾಡಿ, ಒಳ್ಳೆಯದೇ ನಡೆಯುತ್ತೆ.